ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 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 ಬಿಜೆಪಿಗೆ ಧಿಕ್ಕಾರ 2026-27ನೇ ಸಾಲಿನ ಒಂದು ಬಜೆಟನ್ನು ಜನವಿರೋಧಿ ಬಜೆಟನ್ನು ಮಂಡಿಸಿದೆ. ಈ ಒಂದು ಬಜೆಟ್ ಕರ್ನಾಟಕಕ್ಕೆ ತುಂಬ ಅನ್ಯಾಯ ಮಾಡಿದೆ. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದ ಒಂದು ಕೊಡುಗೆಗಳನ್ನು ನೀಡದೆ ಮಲತಾಯಿ ಧೋರಣೆ. ನಮ್ಮ ಕೋಲಾರ ಜಿಲ್ಲೆ ಬರಗಾಲ ಪೀಡಿತ ಪ್ರದೇಶವಾಗಿದ್ದು ಈ ಒಂದು ಕೋಲಾರ ಜಿಲ್ಲೆಗೆ ಯಾವುದೇ ರೀತಿಯಾದ ನೀರಾವರಿ ಯೋಜನೆಗಳಿಗೆ ಯಾವುದೇ ಒಂದು ಹಣವನ್ನಾಗಲಿ ಮೀಸಲಿನಾಗಲಿ ಅನುದಾನವನ್ನು ಕೊಡದೆ ಕೋಲಾರ ಜಿಲ್ಲೆಗೆ ಸಂಸದರು ಏನಿದ್ದಾರೆ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಈ ಬಾರಿ ಚೊಂಬನ್ನು ಕೊಟ್ಟಿದ್ದಾರೆ. ಅದೇ ರೀತಿ 17 ಜನ ಎನ್ ಡಿ ಎ ಸಂಸದರು ಏನಿದ್ದಾರೆ ಅವರು ಕೂಡ ನಮ್ಮ ಕರ್ನಾಟಕಕ್ಕೆ ಆ ಥರ ಅನ್ಯಾಯವನ್ನು ಸಂಸತ್ನಲ್ಲಿ ಪ್ರತಿಧ್ವನಿಯನ್ನು ಎತ್ತದೆ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಡಿಯುತ್ತಾ ಮೌನವಾಗಿ ಇರುವ ಮುಖಾಂತರ ಕರ್ನಾಟಕಕ್ಕೆ ಆಗ್ತಿರುವಂಥ ಅನ್ಯಾಯವನ್ನು ಯಾರು 17 ಜನ ಸಂಸದರು ಪ್ರತಿಭಟಿಸದೆ ಮೌನವಾಗಿರುವ ಮೂಲಕ ಕರ್ನಾಟಕಕ್ಕೆ ಚೊಂಬು 3 ನಾಮ ಇದನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 17 ಜನ ಸಂಸದರು ಕೇಂದ್ರ ಸರ್ಕಾರದ ವಿರುದ್ಧ ಪರವಾಗಿ ಮಾತಾಡಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಮಾತಾಡಿ ನಮಗೆ ಬರಬೇಕಾಗಿರುವಂಥ ಅನುದಾನಗಳನ್ನು ಇನ್ನೂ ಹೆಚ್ಚಿನ ರೀತಿಗೆ ಬಿಡುಗಡೆಗೊಳಿಸಿದ್ದಲ್ಲಿ NSY ಹಾಗೂ ಯುವ ಕಾಂಗ್ರೆಸ್ ಹಾಗೂ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಕ್ಕ ಒಂದು ಪಾಠವನ್ನು ಕಲಿಸಬೇಕಾದಂತ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಮಸ್ಕಾರ. ಬಡವನು ಮತ್ತಷ್ಟು ಬಡವನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಅದರ ಒಂದು ವಿರುದ್ಧವಾಗಿ ಇವತ್ತು ನಾವು ಎಲ್ಲ ಯೂತ್ ಕಾಂಗ್ರೆಸ್ನ ಮುಖಂಡರು, NSY ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ಮುಖಂಡರು ಸಹ ಇವತ್ತು ಬಿಜೆಪಿಯ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮುಖಾಂತರವಾಗಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಏನು ಕರ್ನಾಟಕಕ್ಕೆ ತಾವು ಮಲತಾರಿ ಧೋರಣೆಯನ್ನು ತೋರಿಸ್ತಾ ಇದ್ದೀರೋ ಇನ್ನು ಮುಂದೆ ಆ ರೀತಿ ಆದರೆ ಇಡೀ ರಾಜ್ಯಾದ್ಯಂತ ಈಗಾಗಲೇ ಯೂತ್ ಕಾಂಗ್ರೆಸ್ ಮತ್ತು ಪಕ್ಷಗಳು ಈಗಾಗಲೇ ಪ್ರತಿಭಟನೆಗಳನ್ನು ಪ್ರಾರಂಭ ಮಾಡಿದೆ. ಈಗ ಏನು ಮೊದಲು ನರೇಗಾ ಇತ್ತು ಆ ನರೇಗಾವನ್ನು ಮತ್ತೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಮರುನಾಮಕರಣವನ್ನು ಮಾಡಿ ಆ ಯೋಜನೆಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಬಲೋ ಕಾಂಗ್ರೆಸ್ ಪಾರ್ಟಿಗೆ, ಜೈ ಬಲೋ SLL ಸಮಣ್ಣಕ್ಕೆ. NSY ಇಬ್ಬರು ಸೇರಿ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ನ ವಿರೋಧಿಸಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಿನ್ನೆ 24 ಹಾಗೂ 25ನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಕರ್ನಾಟಕಕ್ಕೆ ಏನು ಒಂದು ಅನುದಾನ ಕೊಡ್ತೀರಾ ಈ ಮಲತಾಯಿ ಧೋರಣೆಯನ್ನು ಕರ್ನಾಟಕಕ್ಕೆ ಮಾಡಿದ್ದಾರೆ. ಏನು ಇವತ್ತು 24, 27 ಈ ಒಂದು ಇದರಲ್ಲಿ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಯಾವುದೇ ರೀತಿಯ ನಮ್ಮದು GST ಟ್ಯಾಕ್ಸ್ ಏನು ನಾವು ಕಟ್ತೀವಿ ಅದರಲ್ಲಿ ನಾವು ಇಂಡಿಯಾದಲ್ಲೇ 2ನೇ ಸ್ಥಾನದಲ್ಲಿದ್ದೀವಿ. ನಾವು ಅದರಲ್ಲಿ ನಮಗೆ ಟ್ಯಾಕ್ಸ್ ಕೊಡೋದು ಬರೀ 4% ಮಾತ್ರ. ಇವತ್ತು ನಾವೇನು 100 ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ ಅದರಲ್ಲಿ ನಮ್ಗೆ ಕೊಡೋದು ಅವ್ರು ಬರೀ 4 ರೂಪಾಯಿ ಕೊಡ್ತಾರೆ. ನಾವು ಈ ಸರಿ ಆದರೂ ನಮಗೆ ಟ್ಯಾಕ್ಸ್ ಹೆಚ್ಚುವಾಗಿ ಕೊಡಬೇಕಂತ ನಾವು ಕೇಳಿದ್ವಿ ನಮ್ಮ ಕರ್ನಾಟಕದ ಕಡೆಯಿಂದ. ಬಟ್ ಆದರೂ ಏನು ಕೊಟ್ಟಿಲ್ಲ ನಮಗೆ. ಅದರಿಂದ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಿನ್ನೆ ತಾನೇ ಏನು ಕೇಂದ್ರ ಸರ್ಕಾರದಿಂದ ಬಜೆಟನ್ನು ಒಂದು ಇದು ಮಾಡಿದರು. ಮೊನ್ನೆ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಚುನಾವಣೆ ದೃಷ್ಟಿ ಇಟ್ಕೊಂಡು ಎಲ್ಲೆಲ್ಲಿ ಚುನಾವಣೆ ಬರ್ತಾ ಇದೆಯಾ ಆ ರಾಜ್ಯಕ್ಕೆ ಮಾತ್ರ ಅವರು ಬಜೆಟ್ನ ಅತಿ ಹೆಚ್ಚು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಳೆದ ಬಾರಿ ಕೂಡ ಆಗಿ ಬಂದಿದೆ. ಲಲ್ಲೂ ಪ್ರಸಾದ್ ಅವರು ಎಲ್ಲಿ ಬಹುಮತ ಕೊಟ್ಟಿದ್ರು ಅವ್ರ ರಾಜ್ಯಕ್ಕೆ ಕೊಟ್ಟಿದ್ದರು. ಚಂದ್ರಬಾಬು ನಾಯ್ಡು ಅವರು ಕೂಡ ಆಂಧ್ರ ಪ್ರದೇಶಕ್ಕೆ ಅವರು ಕೂಡ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರು. ಈಗ ಮುಂದೆ ಇನ್ನೆಲ್ಲೆಲ್ಲಿ ಚುನಾವಣೆ ಬರ್ತಾ ಇದೆ ಆ ರಾಜ್ಯಗಳನ್ನು ಗುರುತಿಸಿ ಅವರು ಅತಿ ಹೆಚ್ಚು ಬಜೆಟನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ BJP ನಾಯಕರು, ಸ್ಥಳೀಯ BJP ನಾಯಕರು ಅಂತ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. GST ಅನ್ನೋದು ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಒಂದೇ ಸರಿ ಸಂಗ್ರಹಣೆ ಮಾಡಿಕೊಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ. ಇವರು ಎಲ್ಲ ಒಂದು ಕಡೆ ಬಜೆಟ್ನ ಕೊಡಬೇಕು ಅಂತ ತಾರತಮ್ಯ ಮಾಡೋದು. ಎಲ್ಲಿ ಚುನಾವಣೆ ಬರ್ತಾ ಇದೆಯೋ ಅಲ್ಲಿ ಅತಿ ಹೆಚ್ಚು ಅನುದಾನ ಕೊಡುವಂಥದ್ದು ಇದು ನಿಜವಾಗ್ಲೂ ಇದು ವಿಪರ್ಯಾಸ ರಾಜಕೀಯ ಸಂಗತಿ. ಇದು ಅಲ್ಲಿ ಹೆಚ್ಚು BJP ಸಂಸದರು ಹೊಂದಿರುವಂಥ ಒಂದು ಕರ್ನಾಟಕದಿಂದ JDS ಮತ್ತು BJP ಸಂಸದರು ನಂಬರ್ ಅತಿ ಹೆಚ್ಚು ಬೆಂಬಲ ಕೊಟ್ಟಿರೋದು ನಮ್ಮ ಕರ್ನಾಟಕದಿಂದ. ಯಾವೊಬ್ಬ ಸಂಸದರು ಮತ್ತು ಸಚಿವರು ಕರ್ನಾಟಕ ತರೋದ್ರಲ್ಲಿ ವಿಫಲ ಆಗಿದ್ದಾರೆ. ಅವರಿಗೆಲ್ಲ ಒಂದು ಧಿಕ್ಕಾರ ಅಂತ ಹೇಳ್ತಾ ಇದ್ದೀವಿ ನಾವು ಈ ಒಂದು ಸಂದರ್ಭದಲ್ಲಿ.